ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ಎತ್ತಿನಹೊಳೆ ಕಾಮಗಾರಿಗೆ ಮತ್ತೊಮ್ಮೆ ವಿಘ್ನ ಎದುರಾಗಿದೆ. ಯಾಕಂತಂದ್ರೆ ರೈತರಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಯೋಜನೆ ತಡವಾಗಿ ಆಗ್ತಾ ಇರುವಂಥದ್ದು. ಇನ್ನು ಹಾಸನ ಜಿಲ್ಲೆ ಬೇಲೂರಿನ ಗಂಗೂರು ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ರೈತರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಮಗಾರಿ ನಡೆಸೋದಕ್ಕೆ ನಾವು ಬಿಡೋದೇ ಇಲ್ಲ ಅಂತ ಗ್ರಾಮಸ್ಥರು ಪಟ್ಟಣ ಹಿಡಿದಿದ್ದಾರೆ. ಟೈಅಪ್ ಒಪ್ಪಂದದಡಿ ಭೂಮಿ ಪಡೆದು ಇಲಾಖೆ ವಿರುದ್ಧವಾಗಿ ಈಗಾಗಲೇ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಂದರೆ ಈ ಭೂಮಿಯನ್ನು ಪಡ್ಕೊಂಡಿರುತ್ತೆ ಇಲಾಖೆ, ಸರಿಯಾದಂತಹ ರೀತಿಯಲ್ಲಿ ರೈತರಿಗೆ ಪರಿಹಾರ ಕೂಡ ಸಿಕ್ಕಿಲ್ಲ. ಹೀಗಾಗಿ ಉಳಿದ 700 ಮೀಟರ್ ಕಾಮಗಾರಿ ತೊಡೆಯೋದಕ್ಕೆ ರೈತರು ಪಟ್ಟಣ ಹಿಡಿದಿದ್ದಾರೆ. 28.5 ಕೋಟಿ ಬಿಡುಗಡೆ ಆದೇಶದ ಪ್ರತಿಯನ್ನು ಅಧಿಕಾರಿಗಳು ತೋರಿಸಿದ್ದಾರೆ. 6 ತಿಂಗಳಲ್ಲಿ ಪರಿಹಾರ ನೀಡೋದಾಗೂ ಕೂಡ ಭರವಸೆ ಕೊಟ್ಟಿದ್ದಾರೆ. ಇಷ್ಟಾದ್ರೂ ಕೂಡ ರೈತರ ಆಕ್ರೋಶ ಸಾಕಷ್ಟು ಇದೆ ಅಲ್ಲಿ. ಅಲ್ಲೇ ಜಿಲ್ಲಾಧಿಕಾರಿಗಳು ಕೂರಿಸ್ಕೊಂಡು ಚರ್ಚೆ ಮಾಡ್ರು ಸರ್. ನಾವು ಜಿಲ್ಲಾಧಿಕಾರಿಗಳಿಗೆ ಪೂರ್ತಿ ಕ್ಲಾರಿಟಿಯಾಗಿ ಹೇಳಿಬಿಟ್ಟಿದ್ವಿ ಸರ್. ಜಿಲ್ಲಾಧಿಕಾರಿಗಳಿಗೆ ಏನಂತ, ನಮಗೆ 2.5 ಲಕ್ಷ ಏನು ಕೊಡ್ತಾ ಇದ್ದಿಲ್ಲ ಪರಿಹಾರ, ಅದು ನಮಗೆ ಬೇಡ. ಯಾಕೆಂತಂದ್ರೆ ಇದು 2.5 ಲಕ್ಷ ಯಾವುದೂ ಅಲ್ಲ ಪರಿಹಾರ. ನಾವು ಕೋಆಪರೇಟಿವ್ ಸೊಸೈಟಿ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸಾಲ ಮಾಡಿರೋದೇ ಇದಕ್ಕಿಂತ ಜಾಸ್ತಿ ಇದಲ್ಲ. ರೈತರು ಕೃಷಿ ಸಾಲ ಮಾಡ್ಕೊಂಡಿರೋದು, ಸಾಲನು ತಗೊಂಡ್ರೆ ನಾವೇ ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸಾಲನು ಕೊಟ್ಬಿಟ್ಟಿದೀವಿ. ಈಗ ಅದನ್ನ ಜಿಲ್ಲಾಧಿಕಾರಿಗಳು ರೆಕಾರ್ಡ್ ಸಮೇತ ಕೊಟ್ಟಿದೀವಿ. ನೋಡಿ ಸರ್, ಈ ಪರಿಸ್ಥಿತಿಯಲ್ಲಿ ಇದೀವಿ ನಾವು. ನಮ್ಮ ಸಾಲ ಕಟ್ಟ ಪರಿಸ್ಥಿತಿನೂ, ಆ ಸಾಲ ಅಲ್ಲ, ಈ ದುಡ್ಡು ನೀವು ಕೊಡ್ತಾ ಇರೋದು, ಸರಿಯಾದ ರೀತಿ ಪರಿಹಾರ ಕೊಡಿ. ಅಟ್ಲೀಸ್ಟ್ ಇಲ್ಲಿ ನಮ್ಮ ಪಕ್ಕದಲ್ಲಿ ಸರ್, ಈಗ ನಮ್ಮ ನಿಮಗೆ ಅದು ನಾವು ದುಡ್ಡು ಬರೋವರೆಗೂ ಅಂತೇಳಿ 50,000 ಎಕರೆಗೆ ಮಾಡಿ ಬೆಳೆ ಪರಿಹಾರಕ್ಕೆ ಅಂತೇಳಿ 50,000 ಕೊಟ್ಟು ಕ್ರೈಫೆಡ್ ಅಗ್ರಿಮೆಂಟ್ ಮಾಡ್ಕೊಂಡು 1 ವರ್ಷ ಕೊಟ್ಟಿದ್ದಾರೆ. 7-8 ವರ್ಷ ಆಗಿದೆ, ಇನ್ನು ಬೆಳೆ ಪರಿಹಾರ ಮತ್ತೆ ಕೊಟ್ಟಿಲ್ಲ, ಮತ್ತೆ ದುಡ್ಡು ಕೊಟ್ಟಿಲ್ಲ. ದುಡ್ಡು ಇವತ್ತು ಏನು ಮಾಡ್ತಿದ್ದಾರೆ, ನೋಟಿಸ್ ಮನೆಗೆ ಬಂದು ದೌರ್ಜನ್ಯದಿಂದ ನೀವು ತಗೊಳ್ಳೇಬೇಕು, ತಗೊಂಡವರು ಅಂತೇಳಿ ಮನೆ ಬಾಗಿಲುಗಳಿಗೆಲ್ಲ ಅಂಟಿಸಿದ್ದಾರೆ. ಇವತ್ತು ಅಂಟಿಸಿ ನಮಗೆ ಈ ಕಡೆ ದುಡ್ಡು 2.5 ಲಕ್ಷ ಮಾಡಿದ್ದಾರೆ ಎಕರೆಗೆ. ಟೋಟಲ್ ಇರೋದು 16,80,000. ಪಕ್ಕದ ಒಂದೇ ಅಕ್ಕಪಕ್ಕ ಜಾಗ ಅವ್ರಿಗೆ